ಸೊ ಡಿಯರ್ DCT ಸ್ಟೂಡೆಂಟ್ಸ್, DCT ಇಂದ ಲೇಟೆಸ್ಟ್ ಆಗಿ ಇವಾಗ ತಾನೇ ಒಂದು ಅಪ್ಡೇಟ್ ಬಂದಿದೆ. ಸೊ ಏನು ಅಂತಂದರೆ DCTಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಫಿಸಿಕಲ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್, ಓಕೆ, PH ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ PH ಕ್ಯಾಂಡಿಡೇಟ್ಸ್ಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೆ ಸ್ಪೆಷಲ್ ಕೋಟಾ ಕ್ಲೇಮ್ ಮಾಡಬೇಕು. ಆ ಸ್ಪೆಷಲ್ ಕೋಟಾ ಕ್ಲೇಮ್ ಮಾಡಬೇಕು ಅಂದರೆ ಯಾರು ಅಪ್ಲೈ ಮಾಡಿದ್ದೀರಾ ಅವರಿಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡ್ತೀವಿ, ಅಲ್ಲಿ ಬಂದು ಅಟೆಂಡ್ ಆಗಬೇಕು ಅಂತ ಹೇಳಿದರು. ಸೊ ಅವ್ರಿಗೆ ಇದು ಅಪ್ಡೇಟ್ ಇದು. ಸೊ ಓಕೆ, ಸೊ ಲೇಟೆಸ್ಟ್ ಆಗಿ ಬಿಟ್ಟಿದ್ದಾರೆ ಅಪ್ಡೇಟು. ಸೊ ಈ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಡಿಪ್ಲೊಮಾ ಚಾನಲ್ ಅಲ್ಲ, ನಿಮ್ಮ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೀಕ್ವೆಂಟ್ ಆಗಿ. ಸೊ DCTಯಲ್ಲಿ ರ್ಯಾಂಕ್ ಪಡೆದಿರುವ ವಿಕಲಚೇತನ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಅರ್ಹತೆಯನ್ನು ಪರೀಕ್ಷಿಸಲು ದಿನಾಂಕ 29/12/2022 ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು PH ಕ್ಯಾಂಡಿಡೇಟ್ಸ್ಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರೊಂದು ಡಾಕ್ಟರ್ಸ್ ಇದಿರ್ತಾರೆ, ಓಕೆ, ಅಲ್ಲೊಂದು ಡಾಕ್ಟರ್ಸ್ ಬಂದಿರ್ತಾರೆ. ಸೊ ಟೈಮಿಂಗ್ಸ್ 9:00 ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬಂದು ನೀವು ಪ್ರೆಸೆಂಟ್ ಆದರೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಅವರು ಟೆಸ್ಟ್ ಮಾಡಿ ನೀವು ರಿಯಲಿ ಫಿಸಿಕಲಿ ಡಿಸೇಬಲ್ಡಾ ಇಲ್ಲ ಫಿಸಿಕಲಿ ಸುಮ್ಮನೆ ಕ್ಲೇಮ್ ಮಾಡ್ತಾ ಇದ್ದೀರಾ ಕೋಟಾರನ, ಅವರು ಇದು ಮಾಡ್ತಾರೆ. ಸೊ ಇದೆಲ್ಲ ಏನೇ ಮಾಡಿದ್ರು ನೀವು ಅವರೇ ಫೈನಲ್ ಆಗಿ ಜಸ್ಟಿಫೈ ಮಾಡ್ತಾರೆ, ನೀವು ಕ್ಲೇಮ್ ಮಾಡ್ಬೋದಾ ಬೇಡ ಅಂತ. ಓಕೆ, ಸೊ ನಿಮಗೆ ಸರ್ಟೆನ್ ಡಾಕ್ಯುಮೆಂಟ್ಸ್ ತರೋದಕ್ಕೆ ಕೇಳಿದ್ದಾರೆ. ಇವರಿಗೆ ನೀವು ಬರಬೇಕಾಗಿರೋದು 9:00 ಅವತ್ತು ಬೆಳಗ್ಗೆ 29th ಡಿಸೆಂಬರ್ ಬೆಳಗ್ಗೆ ಮಾರ್ನಿಂಗ್ 10 o'clockಗೆ ಮಲ್ಲೇಶ್ವರಂ 18th ಕ್ಲಾಸಿಗೆ ಬರಬೇಕು ನೀವು ಇಲ್ಲಿ. ಸೊ ಇಲ್ಲೊಂದು ಡಾಕ್ಯುಮೆಂಟ್ಸ್ ಥರ ಕೇಳಿದ್ದಾರೆ. ಸೊ ವೈದ್ಯಕೀಯ ತಪಾಸಣೆಯಲ್ಲಿ ನಿಯಮಾನುಸಾರ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಮಾತ್ರ ವಿಕಲಚೇತನ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಪರಿಗಣಿಸಲಾಗುವುದು. ಓಕೆ, ಅದರಲ್ಲಿ ಓಕೆ ನೋಡಿ, ಇಲ್ಲೊಂದು ಹೇಳಿದಾರಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡುವ ವಿಕಲಚೇತನರ ಅರ್ಹತೆ ವಿಷಯದಲ್ಲಿ ವೈದ್ಯಕೀಯ ಸಮಿತಿಯ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಅಂದರೆ ಅವ್ರಿಗೆ ಏನು ಹೇಳ್ತಾರೆ ಅದೇ ಫೈನಲ್ ಆಗಿರುತ್ತೆ, ಮತ್ತೆ ರೀಅಪ್ಲೈ ಮಾಡೋದು ಅವೆಲ್ಲ ಏನು ಮಾಡೋದು ಆಪ್ಷನ್ ಇಲ್ಲ. ಓಕೆ, ಸೊ ಇನ್ನೇನು ಯಾರ್ಯಾರು PH ಕ್ಲೇಮ್ ಮಾಡಿದ್ದೀರಾ ಅವರಿಗೆಲ್ಲ ಒಂದು ಡಾಕ್ಯುಮೆಂಟ್ಸ್ ಥರ ಕೇಳಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಅಂತಂದರೆ DCET 2022 ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ ಅಂದರೆ ಫೈನಲ್ ಕಾಪಿ, DCET 22ರ ಮೂಲ ಪ್ರವೇಶ ಪತ್ರ ಅಂದರೆ ನಿಮ್ಮದು ಅಡ್ಮಿಷನ್ ಟಿಕೆಟ್, ಓಕೆ, ಮಾನ್ಯತೆ ಇರುವ ಅಭ್ಯರ್ಥಿಯ ಭಾವಚಿತ್ರವುಳ್ಳ ಯಾವುದಾದರೂ ಒಂದು ಗುರುತಿನ ಫೋಟೋ ಐಡೆಂಟಿಫಿಕೇಷನ್ಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ ವೋಟರ್ ID ಆಗಿರ್ಬೋದು ಒಂದು ತರಲೇಬೇಕು, ಕಂಪಲ್ಸರಿ ಒರಿಜಿನಲ್ಲು. ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲಚೇತನ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡಿರುವ ವೈದ್ಯಕೀಯ ಪ್ರಮಾಣ ಪತ್ರ. ಅಂದರೆ ನೀವು ಫಿಸಿಕಲಿ ಡಿಸೇಬಲ್ಡ್ ಅಂತ ಇರ್ತೀರಾ, ನೀವು ಯಾವ್ದಾನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಥವಾ ಗೌರ್ಮೆಂಟ್ ಡಾಕ್ಟರ್ ಸರ್ಟಿಫೈ ಮಾಡಿಸ್ಕೊಂಡಿರ್ತೀರಾ, ಆ ಡಾಕ್ಯುಮೆಂಟು ತರಬೇಕು, ಇದು ವ್ಯಾಲಿಡ್ ಇರಬೇಕು. ಓಕೆ, ಸೊ ಯಾರು ಕಿವಿ ಕೇಳಿಸಲ್ವಾ ಆ ಪ್ರಾಬ್ಲಮಲ್ಲಿ ಇದ್ದೀರಾ ಅವರು ಕ್ಲೇಮ್ ಮಾಡ್ಬೋದು ಇದನ್ನು. ಅವರು ಕಡ್ಡಾಯವಾಗಿ ಏನು ಹೇಳಿದ್ದಾರೆ ಅಂದರೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಅಥವಾ ನಿಮ್ಯಾನ್ಸ್ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ, ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು, ಇಲ್ಲಿಂದ BSER ಬ್ರೈನ್ ಸ್ಟೆಮ್ ಎವೋಕ್ಡ್ ರೆಸ್ಪಾನ್ಸ್ ಇತ್ತೀಚಿನ PTA + BERಗೆ ನಿಮ್ಗೆ ಗೊತ್ತಿರುತ್ತೆ ಅದು ಡಾಕ್ಯುಮೆಂಟ್ ಏನು ಅಂತ, ಅದನ್ನು ತರಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ತರಬೇಕಿಲ್ಲಿ. ಓಕೆ, ಅರ್ಥ ಆಯ್ತಾ? ಸೊ ನೀವು ಇಷ್ಟು ಡಾಕ್ಯುಮೆಂಟ್ಸ್ 1 2 3 4 5 ಡಾಕ್ಯುಮೆಂಟ್ಸ್ ಏನಿದೆ ಇಷ್ಟು ಡಾಕ್ಯುಮೆಂಟ್ಸ್ ತಂದು ಇವತ್ತು ಹೋಗಬೇಕು. 29/12 ಬೆಳಗ್ಗೆ 10 ಗಂಟೆಗೆ ಇರುತ್ತೆ, 9:00 ನೀವು ಅಲ್ಲಿರಬೇಕು. ಓಕೆ, ಸೊ ಇದು ಅಪ್ಡೇಟ್ ಬಂದು PH ಕ್ಯಾಂಡಿಡೇಟ್ಸ್ಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಆಲ್ ದ ಫರ್ದರ್ ಟೈಮ್ಲಿ ಫ್ರೀಕ್ವೆಂಟ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ PH ಕ್ಯಾಂಡಿಡೇಟ್ಸ್ಗೂ ಶೇರ್ ಮಾಡಿ.